ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವಳನ್ನ ನಂಬೇಡ, ಇವಳಿಗೆ ಮೋಸ ಮಾಡ್ತಿದ್ದಾಳೆ. ಏನ್ ಹೇಳ್ತಿದ್ಯಾ ಪುಟ್ಟಿ ನೀನು? ಇವಳು ಬೆಳದಿಂಗಳ ಬಾಲೆ ಅಲ್ಲ, ನಾನು ಅವಳನ್ನ ಲವ್ ಮಾಡ್ತಿರೋದಕ್ಕೆ ನನಗೆ ಸಹಾಯ ಮಾಡಕ್ ಬಂದಿರೋ ಫ್ರೆಂಡು. ಇವಳು ಸಂಜನಾ, ಅವಳು ಬೆಳದಿಂಗಳ ಬಾಲೆ. ನೀನ್ ಸುಮ್ಮನೆ ಸಂಜನಾ ಬಗ್ಗೆ ತಪ್ಪು ತಿಳ್ಕೊಂಡು ಕೆನ್ನೆ ಹೊಡೆದ್ಬಿಟ್ಟಿಲ್ಲ. ಸಂಜನಾ, ನನ್ನ ತಂಗಿ ಮಾಡಿರೋ ತಪ್ಪಿಗೆ ನಾನು ಅಂತ ಸಾರಿ ಕೇಳ್ತೀನಿ. ಇಲ್ಲ ಅಣ್ಣ, ನಿನ್ ದೃಷ್ಟಿಯಲ್ಲಿ ಒಳ್ಳೆಯವಳು ಅಂತ ನಾಟಕ ಆಡ್ತಿದ್ದಾಳೆ. ಯಾವ್ದು ಗೊತ್ತಿಲ್ಲದೆ ಇವಳನ್ನ ನಂಬಿದಿರ ಅಲ್ವಾ ಅಣ್ಣ? ನಿಂಗೆ ಹೆಂಗ್ ಬುದ್ಧಿ ಹೇಳಿ? ಸುವು, ನೀನಾದ್ರೂ ಹೇಳೋ. ಹೂ ಅಣ್ಣ, ನೀನ್ ಮೋಸ ಮಾಡ್ಬೇಕು ಅನ್ಕೊಂಡಿದ್ದಳೆ. ಇವಳೆ ನೀನ್ ಬೆಳ್ದಿಂಗ್ನ ಬಾಳೆ. ಹೌದಾ ಸಂಜನಾ? ನನ್ನ ಮೇಲಿರೋ ಕೋಪಕ್ಕೆ ಸುಮ್ಮನೆ ನಿನ್ ತಂಗಿ ನನ್ನ ಮೇಲೆ ಆರೋಪ ಹಾಕ್ತಿದ್ದಾಳೆ. ನನ್ನಿಂದ ನೀವಿಬ್ರು ಜಗಳ ಆಡೋದು ನನಗಿಷ್ಟ ಇಲ್ಲ. ಇನ್ಮೇಲೆ ನನ್ನಿಂದ ದೂರ ಇರು ನರಸಿಂಹ. ಈ ಫ್ರೆಂಡ್ಶಿಪ್ಗೆ ಫುಲ್ ಸ್ಟಾಪ್ ಹಾಕೋಣ. ಸಂಜನಾ, ಸಾರಿ ಪ್ಲೀಸ್, ಹಾಗೆಲ್ಲ ಹೇಳ್ಬೇಡ. ನನ್ನ ತಂಗಿ ಮಾಡಿರೋ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ಅವಳು ಗೊತ್ತಿಲ್ಲದೆ ನಾವು ಮಾಡ್ಬಿಟ್ಲು, ಅದಕ್ಕೆ ನೀನು ಈ ಥರ ದೂರ ಹೋಗು, ಫ್ರೆಂಡ್ಶಿಪ್ ಬೇಡ ಅಂತೆಲ್ಲ ಹೇಳ್ಬೇಡ. ಅವಳಿಗೆ ನಾನು ಬುದ್ಧಿ ಹೇಳ್ತೀನಿ. ಎನಿವೆ ಸಾರಿ. ದೀಪಾ, ಅಣ್ಣ ನನ್ನ ಮಾತು ಕೇಳಣ್ಣ. ಅಣ್ಣ ನನ್ನ ಮಾತು ಕೇಳಣ್ಣ. ಅಣ್ಣ ವಾವ್, ನೀನೇನು, ನಿನ್ ಪವರ್ ಏನು ಅಂತ ಇವತ್ ಗೊತ್ತಾಯ್ತು. ಇಷ್ಟ ದಿನ ನೀನ್ ಬರೀ SI ಮಗಳು ಅನ್ಕೊಂಡಿದ್ದೆ, ಆದ್ರೆ ನಿನ್ನಲ್ಲೂ ಈ ಟ್ಯಾಲೆಂಟ್ ಇದೆ ಅಂತ ಇವತ್ತು ಗೊತ್ತಾಯ್ತು. ಇನ್ ಮುಂದೆ ಯಾರು ಏನೇ ಹೇಳಿದ್ರು ನರಸಿಂಹ ನನ್ನ ಮೇಲೆ ಟ್ರಸ್ಟ್ ಇಟ್ಕೊಂಡಿದ್ದಾನೆ. ಸೊ ಅವ್ನು ಯಾರನ್ನು ನಂಬಲ್ಲ. ಅವನ ನಂಬಿಕೆನ ಎನ್ಕ್ಯಾಚ್ ಮಾಡಿಕೊಂಡು ಅವನನ್ನು ಹೇಗೆ ಆಡಿಸ್ತೀನಿ ಅಂತ ನೀವೇ ನೋಡ್ತೀರಿ. ನಾನ್ ಬಡ್ಕೊಂಡೆ ಅವ್ನ್ ಪ್ರೀತಿಲಿ ಬಿದ್ದಿದ್ದಾನೆ ಅಂತ. ನನ್ ಮಾತು ಯಾರು ಕೇಳಿಲ್ಲ. ಈಗ ನೀವೇ ಕೇಳಿಸ್ಕೊಂಡ್ರ ಅವ್ನ್ ಮಾತಾಡ್ತಾ ಇದ್ದಿದ್ದನ್ನ? ಮೊದ್ಲೇ ಒಂದ್ಸಲ ಪ್ರೀತಿಲಿ ಬಿದ್ದು ಒದ್ದಾಡಿದಾನೆ, ಈಗ ಮತ್ತೆ ಬೀಳ್ಬೇಕಾ? ಈ ವಿಷಯ ಏನಾದ್ರೂ ಅಣ್ಣಂಗ್ ಗೊತ್ತಾದ್ರೆ ಅವ್ನ್ ಸೊಂಟ ಮುರಿದು ಮೂಲೆಯಲ್ಲಿ ಕೂರಿಸ್ತಾನೆ. ಅಯ್ಯೋ, ನಿಂದಮ್ಮಯ್ಯ ಅಂತೀನಿ ಕಣೆ. ಯಾವುದೇ ಕಾರಣಕ್ಕೆ ಈ ವಿಷಯ ಅವ್ರಿಗೆ ಗೊತ್ತಾಗಬಾರ್ದು. ನನ್ನ ಮಗ ಎಷ್ಟು ದಿವಸ ಹೊರಗಿದ್ದವನು ಈಗ ಹೇಗೋ ಮನೆಯಲ್ಲಿದ್ದಾನೆ. ಅವನು ಯಾವುದೋ ಹುಡುಗಿನ ಪ್ರೀತಿಸಿದ್ದಾನೆ ಅಂತ ನಿಮ್ಮ ಅಣ್ಣನಿಗೆ ಏನಾದ್ರು ಗೊತ್ತಾದ್ರೆ ಅವನು ನಮ್ಮ ಮನೆಯಿಂದ ಆಚೆ ಕಳಿಸ್ತಾರೆ. ನನ್ನ ಮಗನ್ಗೆ ಏನೇನು ನೋವಾದ್ರೂ ಅವಮಾನ ಆದ್ರು ಅದನ್ನ ಅನುಭವಿಸೋಳು ನಾನು ಕಣೆ. ಓ ಹೌದಲ್ವಾ, ಅದು ನಿಜಾನೇ ಬಿಡಿ. ಆ ಹುಡುಗಿ ಯಾರು, ಏನು ಎತ್ತ ಅಂತ ನಮ್ಮ ದೀಪು ಕಣ್ಣು ಹಿಡಿತೀನಿ ಅಂತ ಹೇಳಿದಳಲ್ಲ, ನೋಡೋಣ ಇರು ಅವಳು ಏನು ಹೇಳ್ತಾಳೆ. ಇವಳದೇನ್ ಕಂಡು ಹಿಡಿತಾಳೋ, ಅವನದಿನ್ಯಾರನ್ ಪ್ರೀತಿಸ್ತಿದ್ದಾನೋ ಆ ದೇವ್ರೇ ಬಲ್ಲ. ಏ ದೀಪು, ಏನಾಯ್ತೆ ನೀನ್ ಹೋಗಿದ್ ಕೆಲ್ಸ? ಕೆಲಸನ? ಯಾವ ಕೆಲಸನೂ ಇರ್ಲಿಲ್ವಲ್ಲತ್ತೆ? ಏನು ಇರ್ಲಿಲ್ಲ ಅಂದ್ರೆ ಏನು ಅರ್ಥ? ನೀನೆಲ್ಲ ಹೋಗಿದ್ದೆ? ಇವಳು ಎಲ್ಲಿಗೋ ಬಂದಿದ್ಲು? ನಾನಿರೋ ಜಾಗಕ್ಕೆ ಪುಟ್ಟಿನ ಹುಡ್ಕೊಂಡ್ ಬಂದಿದ್ಲು. ಅದೇ ಯಾಕೆ? ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ವಲ್ಲ ಅಂತ. ಹಾಗೆ ಬರ್ತಾ ಪುಟ್ಟಿಗೆ ಮೆಣಸಿನ್ಕಾಯಿ ಬಜ್ಜಿ ಇಷ್ಟ ಅಲ್ವಾ, ಅದನ್ನ ಕೊಡಿಸ್ಕೊಂಡು ನಮ್ಮೂರಲ್ಲಿ ಮೇಲ್ ಸೇತುವೆ ತೋರಿಸ್ಕೊಂಡು ಕರ್ಕೊಂಡ್ಬಂದೆ ಅಲ್ವಾ ಪುಟ್ಟಿ? ಲೇ ದೀಪು, ಏನು ಅದು ನಿನ್ನ ಹೊಸ ವಿಷಯ? ಹೊಸ ವಿಷಯನ? ಏನು ಹೊಸ ವಿಷಯಮ್ಮ? ನಾಟಕ ಆಡ್ಬೇಡ. ನೀನ್ ಮತ್ತೆ ಪ್ರೀತಿ ಗೀತಿ ಅಂತ ತಲೆಗೆ ಹಚ್ಕೊಂಡಿದ್ಯಾ ಅಂತ ನಮಗ್ ಗೊತ್ತು. ಪ್ರೀತಿನ? ಏನಂತ ನೀನು? ಒಂದ್ಸಲ ಏಟ್ ತಿಂದವನು ಮತ್ತೆ ಅದೇ ತಪ್ಪು ಮಾಡ್ತೀನ? ಅದಕ್ಕೆನಾ ದೀಪನ ನನ್ನಿಂದ ಚೂ ಬಿಟ್ಟಿರೋದು? ಅಮ್ಮ, ಆ ಥರ ಎಲ್ಲ ಏನೂ ಇಲ್ಲ. ಇದ್ರೆ ನಾನೇ ಹೇಳ್ತಿರ್ಲಿಲ್ವಾ? ಸುಮ್ಮನೆ ನೀನು ಯಾರ್ಯಾರೋ ಮಾತು ಕೇಳ್ಕೊಂಡು
ತಲೆ ಕೆಡಿಸ್ಕೊಬೇಡ. ಅಲ್ಲ ಸಂಜನಾ, ಪಾರ್ಟಿ ಮಾಡೋಣ ಅಂತ ಹೇಳಿ ಇಲ್ಲಿ ಯಾಕೆ ಕರ್ಕೊಂಡ್ ಬಂದಿದ್ಯಾ? ಈಗ ನೋಡು ಏನು ಮಾಡ್ತೀನಿ ಅಂತ. ಹಲೋ ಹಲೋ ನರಸಿಂಹ, ನಿನ್ನ ಬೆಳದಿಂಗ್ಳ ಬಾಲೆ ಸಿಕ್ಕಿದ್ದಾಳೆ, ಈಗಲೇ ಬರ್ತಿದ್ದಾಳೆ. ನಿನಗೆ ಲೊಕೇಶನ್ನ ಇಮಿಡಿಯೇಟಾಗಿ ಕಳಿಸ್ತೀನಿ, ಬೇಗ ಬಾ. ಹೌದಾ, ಸರಿ, ಒಂದು 10 ನಿಮಿಷ ಬಂದ್ಬಿಡ್ತೀನಿ. ಬೆಳದಿಂಗಳ ಬಾಲೆ ಸಿಕ್ಕಿದಳ? ನೀನೇ ಅಲ್ವೇನೆ ಬೆಳದಿಂಗಳ ಬಾಲೆ? ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ ನೀನೇ ಮಜಾ ತಗೋ. ಅಮ್ಮ, ನನಗೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗಿ ಬೇಗ ಬಂದ್ಬಿಡ್ತೀನಿ. ಆಮೇಲೆ ನನ್ನ ಹಿಂದೆ ಪುಟ್ಟಿನ ಕಳಿಸೋ ಅವಶ್ಯಕತೆ ಇಲ್ಲ, ಲೇಟ್ ಆಗುತ್ತೆ, ನಾನೇ ಬರ್ತೀನಿ. ಅದ್ಗೆ ಏನ್ ಹಿಂಗ್ ನಿಂತ್ಬಿಟ್ರಿ? ಅವನ್ಗೆ ಕಿವಿ ಹಿಂಡಿ ಮನೇಲೆ ಬಿದ್ದಿರೋ ಅಂತ ಹೇಳ್ಬೇಕು ತಾನೇ. ಬುದ್ಧಿ ಹೇಳ್ಬೋದು ಕಣೆ, ಆದ್ರೆ ಕೇಳೋ ತಾಳ್ಮೆ ಅವನಿಗಿಲ್ಲ. ಹಾಗಂತ ಅವ್ನ್ ಯಾರ್ಯಾರನ್ನೋ ಪ್ರೀತಿಸಿ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ ಬಂದ್ರೆ ಅಣ್ಣನ್ಗೆ ಏನಂತ ಉತ್ತರ ಕೊಡ್ತೀರಾ? ಮಗನ್ ಮೇಲಿನ ಅತಿಯಾದ ಪ್ರೀತಿ ನಿಮ್ ಕೈ ಬಾಯಿನ ಕಟ್ ಹಾಕಿದೆ ಅತ್ಗೆ. ಇದು ಒಳ್ಳೇದಲ್ಲ ಅತ್ಗೆ. ಮಕ್ಕಳ ಮೇಲೆ ಎಷ್ಟು ಪ್ರೀತಿ ತೋರಿಸ್ತೀವೋ ಅವ್ರು ತಪ್ಪು ಮಾಡಿದಾಗ ಅದೇ ರೀತಿ ಶಿಕ್ಷೆನೂ ಕೊಡ್ಬೇಕು. The person you're calling is not answering. Please try later. ಇಷ್ಟೊತ್ತಲ್ಲಿ ಎಲ್ಲೋದ್ರು ಅಂತ ಟೆನ್ಷನ್ ಮಾಡ್ಕೊಂಡು ಫೋನ್ ಮಾಡ್ತಾರೆ, ರಿಸೀವೇ ಮಾಡ್ತಿಲ್ವಲ್ಲ. ಅಟ್ಲೀಸ್ಟ್ ಅವ್ರು ಎಲ್ಲಿಗೆ ಹೋದ್ರು ಅಂತ ಆದ್ರೂ ಗೊತ್ತಿದ್ರೆ ನಾನು ಈಗಲೇ ಹೊರಡ್ತಿದ್ದೆ, ಅದನ್ನು ಹೇಳಲಿಲ್ಲ. ಬೆಳಗ್ಗೆ ನೋಡಿದ್ರೆ ಹುಡುಗಿನ ಮೀಟ್ ಮಾಡಿ ಬರ್ತೀನಿ ಅಂತ ಹೋದರು, ಅಲ್ಲಿಗೂ ಕರ್ಕೊಂಡು ಹೋಗಲಿಲ್ಲ. ಈಗಲೂ ಹಿಂಗೆ ಹೋಗಿದ್ದಾರೆ. ಯಾಕೆ ಇವ್ರು ಒಬ್ರೊಬ್ಬರೇ ಹೋಗ್ತಾ ಇರ್ತಾರೆ? ಇಲ್ಲಿ ಬೇರೆ ಎಲ್ಲರೂ ಟೆನ್ಷನ್ ಆಗಿದ್ದಾರೆ, ಏನು ಮಾಡೋದು? ನರಸಿಂಹ ಅವ್ರಿಗೆ ಫೋನ್ ಮಾಡೋಣ. ಬೆಳದಿಂಗಳ ಬಾಲೆ ಫೋನ್ ಮಾಡಿರ್ಬೇಕು. ಬಾಬಾ ಯಾಕೆ ಫೋನ್ ಮಾಡ್ತಿದ್ದಾರೆ? ಯಾವ್ದಾದ್ರು ನಾನಿರೋ ಜಾಗ ಬರಬೇಕು ಅಂದ್ಕೊಂಡಿದಾರ? ಸಾಹೇಬ್ರಿಗೆ ಯಾರು ಗೊತ್ತಾದರೆ ಅಷ್ಟೇ ಅನ್ಕತೆ. ಏನಕ್ಕೋ ಫೋನ್ ಎತ್ತೋದು ಬೇಡ. ಸಾರಿ ಬಾಬಾ. ಇವರು ಎತ್ತಲ್ವಲ್ಲ, ಹಿಂಗಾದ್ರೆ ಏನಾಗ್ತಿದೆ ಅಂತ ಹೆಂಗೆ ಗೊತ್ತಾಗತ್ತೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.